ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ನಿನ್ನೆ ದಿನ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಪ್ರಯುಕ್ತವಾದಂತಹ ಒಂದು ಭಾವಚಿತ್ರದ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆತ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಗಲಕೋಟೆಯ ಒಂದು ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿ ಈ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ 163 ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ ಮತ್ತು ಹಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಆಗ್ರಹ ಕೂಡ ಒಂದು ಕಡೆಯಿಂದ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎಷ್ಟು ಜನನ ಬಂಧಿಸಿದ್ದಾರೆ, ಕೇಸಿನ ಮುಂದಿನ ಪ್ರೊಸೆಸ್ ಏನಾಗಿದೆ ಅನ್ನೋದನ್ನ ಕೇಳೋಣ. ನಮ್ಮ ಜೊತೆ ಬಾಗಲಕೋಟೆ SP ಅವರಾದ ಸಿದ್ಧಾರ್ಥ್ ಗೋಯಲ್ ಸರ್ ಇದ್ದಾರೆ. ಸರ್, ಈಗ ನಿನ್ನೆ ಘಟನೆ ಆಯಿತು, ಈ ಘಟನೆಗೆ ಸಂಬಂಧಪಟ್ಟಂಗೆ ಫರ್ದರ್ ಏನೇನೆಲ್ಲ ನಡೀತಾ ಇದೆ, ಯಾರನ್ನ ಅರೆಸ್ಟ್ ಮಾಡಿದಿರಿ, ಏನು ಅಂತ? ನಿನ್ನೆ ಘಟನಾ ಸಂಬಂಧಪಟ್ಟ ನಾನು 3-4 ಕ್ಲಾರಿಫಿಕೇಷನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಫಸ್ಟ್ ಕ್ಲಾರಿಫಿಕೇಷನ್ ಏನಿದೆ, ಪ್ರೊಸೆಷನ್ ಹಿಂದೆ ಬರ್ತಾಯಿದ್ರು, ಯಾವುದು ಪ್ರೊಸೆಷನ್ ಮೇಲೆ, ಯಾವುದು ಪ್ರೊಸೆಷನಲ್ಲಿ ಬರುವ ಪಬ್ಲಿಕ್ ಮೇಲೆ ಯಾವುದು ಕಲ್ಲು ತೂರಾಟ ಆಗಿಲ್ಲ. ಪ್ರೊಸೆಷನ್ ಒಂದು ಕಡೆ ಬರ್ತಾಯಿದ್ರು, ನಾವು ಫ್ರಂಟಲ್ಲಿ ಇದ್ದೀವಿ, ಮಸ್ಜಿದ್ ಮುಂದೆ ಇದ್ದೀವಿ, ಎಲ್ಲರೂ ಇದ್ದೀವಿ. ನಾನು ಇನ್ಕ್ಲೂಡಿಂಗ್ ನಾವು ಶುರುವಿಂದ ಬಂದೋಬಸ್ತಲ್ಲಿ ಇದ್ದೀವಿ. ಮಸ್ಜಿದಲ್ಲಿ ಪ್ರೇಯರ್ ಮುಗಿದ ನಂತರ ಕೆಲವು ಜನ ಇನ್ನೂ ಮಸ್ಜಿದ್ ಆವರಣದಲ್ಲಿ ಇತ್ತು. ಈ ಇನ್ಸಿಡೆಂಟ್ ಸೆಕೆಂಡ್ ಕ್ಲಾರಿಫಿಕೇಷನ್, ಈ ಇನ್ಸಿಡೆಂಟ್ ಎಕ್ಸಾಕ್ಟ್ 10 ಗಂಟೆ 6 ನಿಮಿಷಕ್ಕೆ ಆಗಿದೆ. 10 ಗಂಟೆ 6 ನಿಮಿಷಕ್ಕೆ ಮಸ್ಜಿದಿದು ಏನು ಸರ್ಕಲ್ ಏನಿದೆ ಅಲ್ಲಿ ಪ್ರೊಸೆಷನ್ ಮುಂದೆ ಬರ್ತಾ ಇದ್ದಾಗ ಮಸ್ಜಿದಿ ಒಳಗೆ ಅವರಿಂದ ಕೆಲವು ಮಿಸ್ಕ್ರಿಯೆಂಟ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಇರೋ ಒಂದು ಶೂ ರ್ಯಾಕ್, ನಮ್ಮಲ್ಲಿ ಮನೆಯಲ್ಲಿ ಶೂ ರ್ಯಾಕ್ ಇರುತ್ತೆ, ಅಲ್ಲಿ ಕೆಳಗೆ ಅವ್ರದ್ದು ಲೆಗ್ಸ್ ಕಾಲು ಸ್ಟೇಬಲ್ ಇರಲ್ಲ ಅಂದರೆ ಅಲ್ಲಿ 2 ಕಲ್ಲು ಇಟ್ಟಿದ್ರು ಅವರು ಸ್ಟೆಬಿಲಿಟಿಗೋಸ್ಕರ. ಒಬ್ಬ ವ್ಯಕ್ತಿ ತನ್ಜೀರ್ ಅಂತ ಒಬ್ಬ ವ್ಯಕ್ತಿ ಆ 2 ಕಲ್ಲು ತಗೊಂಡು ಬಿಸಾಕಿ ಹಾಕ್ತಾರೆ, ಮಸ್ಜಿದ್ ಆವರಣ ಒಳಗೆಯಿಂದ ಹೊರಗಡೆ ಬಿಸಾಕಿ ಹಾಕ್ತಾರೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಬಿತ್ತು, ಒಂದು KSRP ಕಾನ್ಸ್ಟೇಬಲ್ ಮೇಲೆ ಬಿತ್ತು, ಒಂದು ನನ್ನ ಶೋಲ್ಡರ್ ಮೇಲೆ ಬಿತ್ತು. ನಾವಿಬ್ಬರಿಗೆ ಯಾವುದು ಮೇಜರ್ ಇಂಜರಿ ಆಗಿಲ್ಲ. ಅದೇ ರೀತಿ ನಮ್ಮ ವಿಡಿಯೋ ನಮಗೆ ಕಂಡು ಬಂತು ಅಂತ ಒಂದು ಚಪ್ಪಲಿ ಕೂಡ ಬಿಸಾಕಿ ಹಾಕ್ತಾರೆ. ಆ ಚಪ್ಪಲಿ ಕೂಡ ಇದೇ ರೀತಿ ಯಾವುದು ದೇವ್ರ ಪ್ರತಿಮಾ ಮೇಲೆ ಅಥವಾ ಈ ಥರ ಏನು ಬಂದಿಲ್ಲ, ಅದು ತುಂಬ ಹಿಂದೆ ಇತ್ತು, ಇನ್ನು ಮುಂದೆ ಬರಲಿಲ್ಲ. ಇನ್ಸಿಡೆಂಟ್ ಆದ ನಂತರ ನಾವು ಪೀಸ್ಫುಲ್ಲಾಗಿ ಲೋಕಲ್ ಲೀಡರ್ಸ್ ಕಾಪರೇಷನಿಂದ ಮೆರವಣಿಗೆ ಪೀಸ್ಫುಲ್ಲಾಗಿ ಮುಗಿಸಿದ್ದೀವಿ. ಸುಮಾರು 11 ಗಂಟೆಗೆ ಮೆರವಣಿಗೆ ಮುಗಿದಿದೆ. ಈ ಕಡೆಯಿಂದ ಕೂಡ ಅವರು ಪ್ರೇಯರ್ ಮುಗಿಸ್ಕೊಂಡು ಶಾಂತವಾಗಿ ಅವ್ರ ಮನೆಗೆ ಹೋದರು. ಎಲ್ಲ ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆದರೆ ಈ ವಿಚಾರವಾಗಿ ಇಂಥ ಏನು ಅಟೆಂಪ್ಟ್ ಏನು ಮಾಡಿದ್ದಾರೆ ಶಾಂತಿ ಭಂಗ ಮಾಡೋಕ್ಕೆ, ಪ್ಲಸ್ ನಾವು ಕೂಡ ಅಲ್ಲಿ ಇದ್ದೀವಿ, ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವರಿಗೆ ನೀವು ಹಿಂದೆ ಹೋಗಿ ಅಂತ, ನಮ್ಮ ಕರ್ತವ್ಯಕ್ಕೆ ಯಾರು ಅಡ್ಡಿಪಡಿಸಿದ್ದಾರೆ ಅದರ ವಿಚಾರವಾಗಿ ನಾವು ಈಗಾಗಲೇ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಬಾಗಲಕೋಟೆ ಟೌನಲ್ಲಿ. ನಾವು ಕೂಡ ಸಾಕಷ್ಟು ವೀಡಿಯೋ ಕವರೇಜ್ ಮಾಡಿದ್ದೀವಿ, ಅಲ್ಲಿ ಕೂಡ ಸಾಕಷ್ಟು ವೀಡಿಯೋ ಕವರೇಜ್ ಇದೆ. ಆ ವಿಡಿಯೋ ಎವಿಡೆನ್ಸ್ ಆಧಾರ ಮೇಲೆ ಈಗಾಗಲೇ ನಾವು 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಆ ವಿಡಿಯೋಲಿ ಕ್ಲಿಯರ್ ಕಟ್ ಆಗಿ ನಮಗೆ ಇಟ್ ಈಸ್ ವೆರಿ ಕ್ಲಿಯರ್, ಒಬ್ಬ ವ್ಯಕ್ತಿ 2 ಕಲ್ಲು ಬಿಸಾಕಿ ಹಾಕ್ತಾನೆ, ಇಟ್ ಈಸ್ ಓನ್ಲಿ 2 ಸ್ಟೋನ್ಸ್. ಅದು ಕೂಡ ಅವರಿಗೆ ಇಂಟ್ರೋಗೇಷನ್ ಮಾಡುವಾಗ ಅಲ್ಲಿ ಶೂರಾಗಿ ಕೆಳಗೆ ಇತ್ತು, ನಮ್ಮದು ಏನು ಮುಂಚೆ ಪ್ಲಾನಿಂಗ್ ಇರಲಿಲ್ಲ. ಸಡನ್ನಾಗಿ ನಾನು ಏನು ಸ್ಪರ್ ಆಫ್ ದ ಮೂಮೆಂಟಲ್ಲಿ ಈ ಕಲ್ಲು ಬಿಸಾಕಿ ಹಾಕಿದೆ ಅಂತ ಅವರು ಒಪ್ಕೊಂಡಿದ್ದಾನೆ.